ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ಸೊ ನೋಡಿರಿ, ಇವತ್ತಿನ ಟೈಮ್ ಬಂದುಬಿಟ್ಟು 9:30 ಆಗೈತೆ ರೀ. 9:30 ಸುಮಾರು ನಾನು ಈಗ ಮಿರ್ಚಿ ಮಾಡೋಕ್ಕಂತ ನಿಂತೇನೆ ರೀ. ಈಗ ಸ್ವಲ್ಪ ಶಿವರಾತ್ರಿ ಹಬ್ಬ ಐತಲ್ರಿ, ಏನೇನಾದರೂ ಮನ್ಯಾಗ ಸ್ಪೆಷಲ್ ಮಾಡ್ಬೇಕಲ್ಲ, ನಾವು ಮಾಡಿ ಒಂಚೂರು ಚೂರು ನಾವು ಬಾಯಾಗ ಹಾಕ್ಕೊಂಡ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಂತಂದು ನಾನು ಇವತ್ತಿಂದ ಈ ವಿಡಿಯೋ ಬರೀ ರೆಸಿಪಿನ ಅದಾವ್ರಿ. ಹಂಗೆ ನೋಡಿರಿ ಏನೇನು ಮಾಡಕತ್ತೀನಿ ನಾನು ಇವತ್ತಿನ ರೆಸಿಪಿ ಒಳಗೆ ಭಾಳ ಸ್ಪೆಷಲ್ ಅದಾವ್ರಿ. ಬಟ್ 3 ಐಟಮ್ಸ್ ಅಂತೂ ನಾನು ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ಮಿರ್ಚಿ ಮಾಡಿ ಈಗ ಎಲ್ಲ ಹಾಕೀನಿ ರೀ. ಸೊ ಇದನ್ನು ರೆಸಿಪಿ ಮಾತ್ರ ನಾನು ಶಾರ್ಟ್ ವಿಡಿಯೋ ಒಳಗೆ ಹಾಕಿರ್ತೀನಿ ರೀ ಪೂರ್ತಿಯಾಗಿ. ಸೊ ಸ್ವಲ್ಪ ಏನೋ ಕರೆಯೋದಾಗಲಿ ಅದನ್ನು ಹಾಕಿರ್ತೀನಿ ನೋಡಿರಿ. ಹಂಗೆ ಸಪೋರ್ಟ್ ಮಾಡಿರಿ. ನಿಮ್ಗಳ ಸಪೋರ್ಟು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಈಗ ಮಿರ್ಚಿ ಮಾಡೋದಂತಂದ್ರೆ ಆಯ್ತು ರೀ. ನನಗೂ ಕೆಲ್ಸಕ್ಕೆ ಹೋಗಕ್ಕೆ ಟೈಮ್ ಆಗಿತ್ತು ರೀ. ಸೊ ಕೆಲ್ಸಕ್ಕೆ ಹೋಗ್ಕೊಂತನ ನಾನು ಇಷ್ಟೆಲ್ಲ ಕೆಲಸ ಮಾಡ್ಬೇಕು ನೋಡಿರಿ ಮನ್ಯಾಗ. ಸುಮ್ಮನೆ ಹಬ್ಬ ಹುಣ್ಣಿಮೆ ಏನೋ ಬರಲಿ, ಬಂದವರು ಹೋಗೋದು ಎಲ್ಲದು ನೋಡ್ಕೊತ ನಾನು ಇದನ್ನು ಕೆಲ್ಸಕ್ಕೂ ಹೋಗ್ಬೇಕು, ಮನ್ಯಾಗೂ ಮಾಡ್ಕೋಬೇಕ್ರಿ. ಈಗ ಇಬ್ಬರು ಅದೇವಲ್ರಿ. ಸೊ ಇಬ್ರಿಗೆ ಒಂದು 4-5 ನಾನು ಇದು ಮಿರ್ಚಿ ಮಾಡ್ಕೊಂಡೆ ರೀ. ಯಾಕಂದ್ರೆ ಅನ್ನ ಸಾರಿತ್ತು, ಅನ್ನ ಸಾರಿನಾಗ ನಾನು ನೆಂಚ್ಕೊಂಡು ತಿನ್ನೋಕೆ ಆಗ್ತೈತಿ ಅಂತಂದೆ. ಸೊ ಮಾಡಿಕೊಂಡೆ ನೋಡಿರಿ. ಒಂದು ಪ್ಲೇಟಷ್ಟು ಮಿರ್ಚಿ ಅದು ಮಸ್ತಾಗಿ ಗರಿಯಾಗಿ ಭಾಳ ಅಂದ್ರೆ ಭಾಳ ರುಚಿ ಆಕ್ಕವ್ರಿ. ಹೋಟೆಲ್ದಾಗ ಇನ್ನೂ ನನಗೆ ಅಷ್ಟೇನು ಡಮ್ಮಿ ಅನ್ನಿಸ್ತಾವ್ರಿ. ಮನ್ಯಾಗ ಮಾಡಿದ್ದಂತೂ ಅಷ್ಟೊಂದು ರುಚಿ ಆಗ್ತಾವ್ರಿ ಫ್ರೆಂಡ್ಸ. ಬಟ್ ಅವು ನಮ್ಮ ಕೈಯಾಗಂದ್ರೆ ಇನ್ನೂ ಫೇಮಸ್ ರೀ. ನಮ್ಮ ಹುಬ್ಬಳ್ಳಿ ಸೈಡ್ ಅಂದ್ರೆ ಭಾಳ ಫೇಮಸ್ ಮಿರ್ಚಿ ರೀ ಇವೆಲ್ಲ. ನೋಡಿರಿ, ಇವು ಕೆಳಗಡೆನೇ ಬಿಡುತ್ತೆ. ಸೊ ಇದನ್ನು ಆದಮೇಲೆ ನಾನು ಮತ್ತು ಕೆಲ್ಸಕ್ಕೆ ಹೋಗಿ ಬರ್ಬೇಕ್ರಿ. ಈಗ ಕೆಲ್ಸಕ್ಕೆ ಹೋಗಿ ಬಂದನ ಮತ್ತೊಮ್ಮೆ ನಾ ಏನು ಮಾಡ್ತೀನಿ ಅನ್ನೋದು ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ರೀ. ಸೊ ಬರ್ರಿ ಫ್ರೆಂಡ್ಸ, ಹಂಗೆ ಸ್ಕಿಪ್ ಮಾಡಬೇಡ್ರಿ ನೋಡಿರಿ ಫ್ರೆಂಡ್ಸ. ಆಮ್ಲೆಟ್ ಹಾಕ್ಕೊಳಕತ್ತೀನಿ. ಸೊ ಆಮ್ಲೆಟಿಗೆ ಒಂದು ತತ್ತಿ ಹಾಕ್ಕೊಂಡೇನಿ. ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಂಡ್ಮ್ಯಾಗ ಉಳ್ಳಾಗಡ್ಡಿ ಹಾಕ್ಕೊತೇನೆ ರೀ. ನೋಡಿರಿ, ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಇದು ಉಳ್ಳಾಗಡ್ಡಿ ಇದ್ರೆ ಉಳ್ಳಾಗಡ್ಡಿ ಹಾಕ್ಕೊಂಡ್ಮೇಲೆ ಗರ 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 ಅಂತ ತಿರ್ಗಿಸೋಣನ್ರಿ. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಇದು ಮಿಕ್ಸ್ ಮಾಡ್ಕೊಂಡೆ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಕಡೆ ಪ್ಯಾನ್ ಇಟ್ಟಿದ್ದೆ. ಈಗ ನೋಡಿರಿ, ಎಣ್ಣೆ ಹಾಕ್ಕೊಂಡು ಸೊ ಈಗ ಬಿಸಿ ಆಗಲಿ. ಈಗ ಬಿಸಿ ಆದಮೇಲೆ ನೋಡಿರಿ, ಉಳ್ಳಾಗಡ್ಡಿದು ಆಮ್ಲೆಟ್ ಹಾಕ್ಕೊಳಕತ್ತಿದ್ದೆ. ಸೊ ನಾನಂತರೂ ಉಳ್ಳಾಗಡ್ಡಿ ತಿಂತೇನೆ ರೀ ಯಾವಾಗಲೂ. ನಾ ಆಮ್ಲೆಟ್ ತಿಂದ್ರೆ ಸೊ ನಮ್ಮ ಮನ್ಯಾಗ ಇವರು ಇದು ಏನ್ರಿಪ್ಪ ಅದು ಉಳ್ಳಾಗಡ್ಡಿ ಇರ್ಲಾರ್ದ ಬೇಕ್ರಿ ಅವ್ರಿಗೆ. ಯಾವಾಗಲೂ ಉಳ್ಳಾಗಡ್ಡಿನ ಅಷ್ಟೇನು ತಿನ್ನಂಗಿಲ್ಲ ಅವರು. ಯಾವಾಗಲೂ ತರಕಾರಿನೂ ಜಾಸ್ತಿ ತಿನ್ನಂಗಿಲ್ಲ ರೀ ಅವರು. ಸೊ ನಾನು ಅಷ್ಟೇ ತಿನ್ನೋದಲ್ಲ, ಅದಕ್ಕೆ ನಂಗೆ ಯಾವಾಗಲೂ ಇದನ್ನು ಒಂದು ರೂಢಿ ರೀ. ಉಳ್ಳಾಗಡ್ಡಿ ಇದ್ರೆ ಮಾತ್ರ ನಂಗೆ ಆಮ್ಲೆಟ್ ಹೋಗುತ್ತೆ, ಇಲ್ಲಿಕ್ಕಿರಲಿಲ್ಲ. ಸೊ ನಾನು ಚಪಾತಿ ಒಳಗೆ ತಿನ್ನಕ್ಕಂತಂದು ಇದನ್ನು ಆಮ್ಲೆಟ್ ಅಂತೂ ಮಾಡ್ಕೊಳಕತ್ತಿದ್ದೆ. ಸೊ ಮಸ್ತಾಗಿತ್ತು ರೀ, ಸೂಪರಾಗಿತ್ತು. ಇದ್ರಾಗ ಇನ್ನೂ ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೊಂಡು ತಿಂದುಬಿಟ್ರಂತೂ ಅನಾಹುತನ ರೀ. ಸ್ವಲ್ಪ ನೋಡ್ರಿ, ಹಾಕೋವಾಗ ಒಂಚೂರು ಕೆಳಗಡೆ ಬಿದ್ದತ್ತೆ, ಏನು ಮಾಡೋಕ್ಕಾಗಂಗಿಲ್ಲ. ಹೊಳ್ಳಿ ಶಾಕೊಂಬಂದು ಬೀಳ್ತೈತೆ ರೀ. ಅದಕ್ಕೆ ನಾವು ಟೆನ್ಷನ್ ತೊಗೊಳೋದು ಬೇಕಾಗಿಲ್ಲ. ಯಾಕಂದ್ರೆ ಅದನ್ನು ಟೆನ್ಷನ್ ತೊಗೋಕೊಂತ ನಾವು ಇನ್ನೂ ಸ್ವಲ್ಪ ಆಮ್ಲೆಟನ್ನು ಹಾಕ್ಕೊಂಡು ತಿನ್ನೋದ್ರಾಗ ಮಜಾನ ಬೇರೆ ಇರ್ತೈತೆ ರೀ. ಬಿದ್ದರೂ ಬಿತ್ತು, ಹೋದ್ರೆ ಹೋಯ್ತು, ಅದನ್ನು ಮಾತ್ರ ಬಿಡೋಂಗೂ ಇಲ್ಲ. ನಾವು ಆಮ್ಲೆಟ್ ಮಾಡಿ ತಿನ್ನೋದಂತೂ ಇನ್ನೂ ಬಿಡೋಂಗಿಲ್ಲ ರೀ. ಸೊ ಈಗ ನೋಡಿರಿ, ಇದನ್ನ ನಂತರ ಆಮ್ಲೆಟ್ ತಿರ್ಗಾಮರ್ಗ ಹೊಳ್ಳಿ ಹಾಕ್ಕೊಂತಾನೆ ಚಲೋ ಹೊತ್ನಾಗ ಬೇಯಿಸ್ಕೊಂಡ್ರಿ. ನಂಗೆ ಹಸಿ ವಾಸನೆ ಇತ್ತಪ್ಪ ಅಂದ್ರೆ ಆಮ್ಲೆಟ್ ಅಂತೂ ಹೋಗಂಗೂ ಇಲ್ಲರಿ. ಒಂಚೂರು ಗಂಟಲ್ದಾಗೂ ಇಳಿಯಂಗಿಲ್ಲ ರೀ ನಂಗೆ. ಅದ್ರ ಸಂಬಂಧ ನಾನು ಹೊಳ್ಳ ತಿರ್ವ್ಯಾಡ್ಕೊತ ಅದನ್ನು ಸೊ ಇದನ್ನು ಆಮ್ಲೆಟ್ ಅಂತೂ ರೆಡಿ ಮಾಡ್ಕೊಂಡಾಗತ್ತೇನೆ. ಇನ್ನೊಂದು ಸ್ವಲ್ಪ ಬೇಯಬೇಕಿರೋದು. ಅದು ಬೆಂದಮೇಲೆ ನಿಮ್ಗೆ ಅನ್ಸಾಕತ್ತಿರ್ಬೇಕು, ಹೊತ್ತೈತಿ ಅದಪ್ಪ ಅಂತಂದು ಕರ್ರಗಾಗೈತಲ್ಲ ಹೊತ್ತೈತಿ. ಆದರೂ ಕ್ರಿಸ್ಪಿ ಆಗಿತ್ತು ರೀ, ಅದು ಕುರುಮ್ ಅಂತೈತಿ. ಅಷ್ಟು ಸ್ವಲ್ಪ ಬ್ರೌನ್ ಕಲರ್ ನಾವು ಇದು ಮಾಡ್ಕೊಂಡ್ಬಿಟ್ರೆ ಈಗ ನೋಡಿರಿ ಎಲ್ಲ ಹರಡೈತಿ. ಏನು ಮಾಡ್ಬೇಕಪ್ಪ, ಇದನ್ನು ಫಸ್ಟ್ ಊಟ ಮಾಡ್ತೀನಿ, ಆಮೇಲೆ ಕ್ಲೀನ್ ಮಾಡ್ಕೊಂಡ್ರಾತಂತಂದು ಈಗ ನೋಡಿರಿ ಊಟಕ್ಕೆ ತೊಗೊಂಡೆ. ಚಪಾತಿ ಇದ್ದು ನಮ್ಮ ಮನೆಯವ್ರು ಊಟ ಮಾಡಕತ್ತಾರ. ಏನು ರೀ, ಅಲಸಂದೆ ಕಾಳಿನ ಪಲ್ಯ, ಅನ್ನ ಸಾರು ಎಲ್ಲ ಇತ್ತು. ನಾನು ಈಗ ಚಪಾತಿ ಊಟ ಮಾಡಿದೆ ರೀ. ಚಪಾತಿ ಮಾಡ್ಕೊಂಡ್ಮೇಲೆ ಮತ್ತೆ ಕೆಲಸ ಮಾಡ್ಬೇಕಲ್ರಿ. ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ಸೊ ನಮ್ಮ ಮನ್ಯಾಗ ನೋಡಿದ್ರೆ ಬೈಕೋಂತ ಅಡ್ಡಾಡ್ತಾರೆ. ಸೊ ಬೈಯೋಕಂದ್ರೆ ಅಲ್ರಿ, ಸಾರಿ. ಹಾಗೆ ಒದ್ರಾಡ್ಕೊಳ್ತಾ, ಇಲ್ಲಪ್ಪ ರೊಟ್ಟಿನ ಮಾಡೋಂಗಿಲ್ಲ ನೀನು, ಬರೀ ಇದನ್ನ ಮಾಡ್ತೀಯ ಅಂತಂದ್ರೆ. ಸೊ ರೊಟ್ಟಿ ಮಾಡೋವಾಗ ನಾನು ನೋಡಿರಿ ಈಗ
ಇದನ್ನು ರಾತ್ರಿ ಟೈಮಿಂದ ನಂದು ಅಡುಗೆ ರೀ. ಬರೀ ನಾನು ಇವತ್ತಿಂದ ಈ ವಿಡಿಯೋದಾಗ ಅಡುಗೆನ ತೋರ್ಸಾಕತ್ತೀನಲ್ರಿ. ಸೊ ಅದ್ರ ಸಂಬಂಧ ನಾನು ಈ ರೊಟ್ಟಿ ಎಲ್ಲ ಮಾಡ್ಕೊಂಡ್ಮೇಲೆ ಕಡೇಕೊಂದು ಲಾಸ್ಟ್ನೇಗೆ ಒಂದು ರೊಟ್ಟಿ ಹಿಟ್ಟು ಎರಡು ರೊಟ್ಟಿ ಆಗೋಷ್ಟು ಹಿಟ್ಟು ಉಳಿಸ್ಕೊಂಡಿರ್ತೀನಿ ರೀ. ಯಾಕಪ್ಪ ಅಂದ್ರೆ ನಂಗೆ ಉತ್ತರ ಕರ್ನಾಟಕದ ಫೇಮಸ್ ರೊಟ್ಟಿ ಮುಟ್ಗಿ, ಜೋಳದ ರೊಟ್ಟಿ ಮುಟ್ಗಿ ಅಂದ್ರೆ ನಂಗೆ ಭಾಳ ಇಷ್ಟ ಆಗ್ತೈತೆ ರೀ. ಸೊ ಅದ್ರ ಸಂಬಂಧ ನೋಡಿರಿ ಚಲೋತ್ನಂಗೆ ರೌಂಡಾಗಿ ಒಂದು ರೊಟ್ಟಿ ಮಾಡ್ಕೊಂಡೆ ನೋಡಿರಿ. ಉಳ್ಕಿದ್ದನ್ನು ತಳ್ಳನ್ನು ರೊಟ್ಟಿ ಆ ಕಡೆ ರೆಡಿ ಮಾಡಿ ಇಟ್ಕೊಂಡೇನಿ. ಚಲೋತ್ನಂಗೆ ಒಂದು ರೊಟ್ಟಿ ಮಾಡ್ಕೊಂಡು ಈಗ ನೋಡಿರಿ ತವಿ ಒಳಗೆ ಹಾಕಿಕೊಂಡು ಚಲೋತ್ನಂಗೆ ಬೇಯಿಸ್ಕೊಂಡೇನ್ರಿ. ನಾವು ಈಗ ಚಲೋತ್ನಂಗೆ ಬೇಯಿಸೋವಾಗ ನಾನು ಗ್ಯಾಸ್ನ ಲೋ ಫ್ಲೇಮ್ದಾಗ ಇಟ್ಟಿದ್ದೆ. ಯಾಕಂದ್ರೆ ನಾವು ಹಾಕಿದ ಕೂಡಲೇ ಹೊತ್ತಿ ಬಿಡ್ತೈತೆ ರೀ ಕೆಳಗಡೆ. ಅದ್ರ ಸಂಬಂಧ ನಾನು ಈಗ ಫಸ್ಟಾಗಿ ಅದನ್ನು ನೋಡಿರಿ ಅದು ರೊಟ್ಟಿ ಇದು ಹಾಕೇನಿ ಗ್ಯಾಸ್ನ ಹೈ ಫ್ಲೇಮ್ದಾಗ ಮಾಡೋದು ಜಾಸ್ತಿ ಆರಿಬಿಟ್ಟಿದ್ದೆ. ಸೊ ಕೈ ತೊಳ್ಕೊಂತ ಆಮೇಲೆ ನೋಡಿ ಗ್ಯಾಸ್ನ ಹೈ ಫ್ಲೇಮ್ದಾಗ ಇಟ್ಟೆ. ನೋಡಿರಿ ಯಾವಾಗಲೂ ಹೈ ಫ್ಲೇಮ್ದಾಗ ಇರ್ಬೇಕು. ಯಾಕಂದ್ರೆ ರೊಟ್ಟಿ ಚಲೋತ್ನಂಗೆ ಬೇಯಿಸಿ ಬರಂಗಿಲ್ಲ ರೀ. ಸುತ್ತಲೇ ಹಂಗೆ ಹಸಿ ಇರ್ತೈತಿ, ನಡ್ಬರ್ಕ ಸ್ವಲ್ಪ ಬೆಂದಿರ್ತೈತಿ ಅಷ್ಟೇ. ಯಾವಾಗಲೂ ನಾವು ಚಲೋತ್ನಂಗೆ ಬೇಯಿಸ್ಕೋಬೇಕು, ಚಲೋತ್ನಂಗೆ ತಿನ್ಬೇಕು. ಯಾವುದೇ ಚಿಂತೆ ತಲೆಯಾಗ ಇಟ್ಕೊಳ್ಳಾರ್ದಂಗೆ ನಾವು ಜೀವನಾನ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನಾನೇ ಆ ಥರ ಮಾಡಲ್ರಿ. ಏನು ಮಾಡ್ಬೇಕು, ಚಲೋ ಅಡುಗೆ ಎಲ್ಲ ಮಾಡ್ತೀನಿ, ಚಲೋತ್ನಂಗೆ ಊಟ ಮಾಡೋಂಗಿಲ್ಲ. ಟೆನ್ಷನ್ ಜಾಸ್ತಿ ಆಗಿರ್ತಾವ್ರಿ. ನಂಗೆ ಜಾಸ್ತಿ ಟೆನ್ಷನ್ ತೊಗೊತೀನಿ. ಇವೆಲ್ಲ ನಂಗೆ ಟೆನ್ಷನ್ ಇದ್ದುಬಿಟ್ರಂತರೂ ನನಗೆ ಊಟನೂ ಸಹಿತ ಹೋಗಂಗಿಲ್ಲ ರೀ. ಸೊ ಏನು ಮಾಡ್ಬೇಕು, ಏನು ಮಾಡೋಕ್ಕಾಗಂಗಿಲ್ಲ ರೀ. ಹೆಂಗೆ ಬರ್ತೈತಿ ಹಂಗೆ ಹೋಗೋದು. ಬಟ್ ಒಂದೇ ಇದ್ರಾಗ ನಾವು ಡಿಪೆಂಡ್ ಆಗಬಾರ್ದಲ್ರಿ. ಸೊ ಈಗ ಯೂಟ್ಯೂಬ್ ಮಾಡಕತ್ತೀನಪ್ಪ ಅಂದರೆ ಯೂಟ್ಯೂಬ್ ಮೇಲೆ ನಾನು ಡಿಪೆಂಡ್ ಆಗಿ ಕೂತ್ಕೊಂಡ್ರೆ ನನ್ನ ಮಂತನ ಎಲ್ಲ ನಡೆಯಂಗಿಲ್ಲ. ಅದ್ರ ಸಂಬಂಧ ನಾನು ಕೆಲ್ಸಕ್ಕರ ಹೋಗ್ಬೇಕಲ್ಲ ಅಂತಂದು ಈ ವಿಚಾರ ಮಾಡ್ಕೊತಾನೆ ಬರೀ ನಾನು ಟೆನ್ಷನ್ ತೊಗೊಂಡು ಬಿಡ್ತೇನೆ ರೀ. ನನಗೊಂದು ಈ ಚಾನಲ್ ಒಂದು ಪ್ರಾಬ್ಲಮ್ ಬರಾಕತ್ತಿದ್ದು ಇದು ಒಂದು ಆಗಾಕತ್ತಿದ್ದು ನನಗೆ ತಲೆ ಅನ್ನೋದು ಹಾಪ್ ಆಗಿಬಿಟ್ಟೈತೆ ರೀ. ಸೊ ಅದು ಬಿಡ್ರಿ. ಈಗ ನೋಡಿರಿ ಇದು ಬೆಳ್ಳುಳ್ಳಿ ತೊಗೊಂಡೇನಿ. ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡು ಚಲೋತ್ನಂಗೆ ಜಚ್ಕೊಂಡಾಗತ್ತೀನಿ. ಒಂಚೂರು ಜಚ್ಕೊಂಡು ಆ ಕಡೆ ರೊಟ್ಟಿನೂ ಬೆಂದು ಬರಾಕತ್ತೈತೆ ರೀ. ರೊಟ್ಟಿ ಬೇಯೋ ತನಕ ಅಂದ್ರೆ ನಾನು ಮತ್ತು ಗ್ಯಾಸ್ ಕಟ್ಟಿನೂ ಸ್ವಚ್ಛ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸೊ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿನ ಜಚ್ಕೊಂಡಾಗತ್ತಿದ್ದೆ. ಈಗ ನೋಡಿರಿ ಹೊಳ್ಳಿಸಿ ಹಾಕ್ಕೊಂಡ್ಮೇಲೆ ನಾನು ರೊಟ್ಟಿ ಜಾಸ್ತಿ ಉಬ್ಬಂಗಿಲ್ಲ ರೀ. ನಾನು ಯಾಕಪ್ಪ ಅಂದ್ರೆ ಸೊ ಅದಕ್ಕೂ ಕೂಡ ರೀಸನ್ ಐತಿ. ನಾನು ಯಾವಾಗಲೂ ತಳ್ಳಗೆ ಮಾಡ್ತೇನಲ್ರಿ. ನಮ್ಗೆ ತಳ್ಳಗೆ ಮಾಡಿ ರೂಢ ಐತಿ. ಈ ದಪ್ಪನೂ ರೊಟ್ಟಿ ಅಂದ್ರೆ ನಾವು ಮನ್ಯಾಗ ಯಾರೂ ತಿನ್ನೋಂಗೂ ಇಲ್ಲ. ನಾನು ಮಾಡಿದ್ರೆ ನಾನು ತಿನ್ನಂಗಿಲ್ಲ ರೀ. ಸೊ ಅದ್ರ ಸಂಬಂಧ ನಾವು ಯಾವಾಗಲೂ ತಳ್ಳಗೆ ಕಟ್ಟಾಗ ರೊಟ್ಟಿನ ನಾನು ಜಾಸ್ತಿ ಮಾಡೋದ್ರೆ. ಸೊ ಅವನ್ನ ಆ ಕಡೆ ಇಟ್ಟಿದ್ದೀನಿ ನೋಡಿರಿ ಸೈಡಲ್ಲಿ. ಅದನ್ನು ಕಟಕ್ ರೊಟ್ಟಿ ಅಂತೀವಿ ನಾವು. ಯಾಕಂದ್ರೆ ಅದನ್ನು ರೊಟ್ಟಿ ಮಾಡಿದ ಕೂಡಲೇ ನಾವು ಸೊ ಒಲೆ ಹಿಂದನೇ ಇಟ್ಕೊತ ಬಂದುಬಿಡ್ತೀವಿ. ಸೊ ಕಟಕ್ ಆಗಿಬಿಡ್ತಾವ್ರಿ. ಅದ್ರ ಸಂಬಂಧ ನಾನು ಯಾವಾಗಲೂ ಮಾಡೋದ ತಳ್ಳನೂ ರೊಟ್ಟಿ ರೀ. ಈಗ ನೋಡಿರಿ ಇದಿಷ್ಟು ರೊಟ್ಟಿ ಅಂತ ರೆಡಿ ಆದಮೇಲೆ ಈಗ ತೊಗೊಂಡು ಈಗ ಎಲ್ಲ ಥರದ್ದು ಹಾಕಬೇಕಲ್ರಿ ಅದಕ್ಕೂ ಕೂಡ. ಸೊ ಬೆಂದೈತಿ ನೋಡಿರಿ ಎಲ್ಲ ತಕ್ಕೊಂಡೆ. ಸೊ ಒಂದು ಸೈಡ್ ಹಾಕ್ಕೊಂಡ್ಮೇಲೆ ಈಗ ಗ್ಯಾಸ್ನು ಕೂಡ ಆಫ್ ಮಾಡಕತ್ತೀನಿ. ಆಫ್ ಮಾಡಿಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡಾಗತ್ತೀನಿ ರೀ ಫಸ್ಟಾಗಿ. ನೀವು ಯಾವ ಥರ ಮಾಡ್ತೀರ ಅನ್ನೋದು ಸೊ ಇದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ನಂಗೆ. ನಾನಂತರೂ ಈ ಥರ ಮಾಡ್ತೀನಿ. ಬೆಳ್ಳುಳ್ಳಿ ಹಾಕ್ಕೊಂಡ್ ಬಳಕ ಸೊ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಆಮೇಲೆ ಖಾರ ಪುಡಿ ಎಲ್ಲ ಹಾಕ್ಕೊಂಡಾಗತ್ತೀನಿ ರೀ. ನಾನು ಹಾಕೋ ಐಟಮ್ಸ್ ಜಾಸ್ತಿ ಇರಂಗಿಲ್ಲ ರೀ. ಏನೋ ಇದ್ರೂ ಸಿಂಪಲ್ಲೇ ಇರ್ತಾವೆ. ಈಗ ಖಾರ ಪುಡಿ ಹಾಕ್ಕೊಂಡಾಗತ್ತೀನಿ. ರೊಟ್ಟಿ ನೋಡಿದ್ರನ ಹಂಗೆ ಬಾಯಾಗ ನೀರು ಬರಾಕತ್ತೈತೆ ರೀ. ಅಷ್ಟು ಚಲೋ ಆಗಿತ್ತು ರೊಟ್ಟಿ ಅಂತ. ಸೊ ಈಗ ನಾನು ಖಾರವಾಗಿ ನಂಗೆ ಖಾರದ ಪುಡಿ ಹಾಕ್ಕೊಂಡಾಗತ್ತೀನಿ. ಸೊ ಖಾರದ ಪುಡಿ ಹಾಕ್ಕೊಂಡು ಈಗ ಎಣ್ಣೆ ಬಿಸಿ ಮಾಡಿಕೊಂಡಿದ್ದಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಾಗತ್ತೇನೆ. ಎಣ್ಣೆ ಹಾಕ್ಕೊಂಡು ನೋಡ್ರಿ ಈಗ ಇದನ್ನು ನೀವು ಕೈಲಿ ನಾನು ಈ ಥರ ಮಾಡೋದು ನೋಡಿ ನಿಮ್ಗೆ ಒಂಥರ ಅನ್ನಿಸ್ಬೋದು. ಬಟ್ ರೊಟ್ಟಿ ಮುಟ್ಟಿಗೆ ಮಾಡೋದು ಇದೇ ಥರ ಮಾಡ್ತಾರ್ರಿ ಯಾವಾಗಲೂ. ಒಂಚೂರು ನಾನು ಈ ರೊಟ್ಟಿ ಮುಟ್ಟಿಗೆ ಮಾಡೋವಾಗ ಸ್ವಲ್ಪ ಮಿಸ್ಟೇಕ್ ಆಗೈತಿ. ಏನಪ್ಪ ಅಂದ್ರೆ ನಾನು ಅದೇ ಅಂದಿಲ್ಲ ರೀ. ನಾನು ಎಷ್ಟು ದಪ್ಪನು ಮಾಡೋಕೆ ಹೋದ್ರೆ ತಳಗ ಹಾಕೋ ಅಂತಂದು ಒಂಚೂರು ಅದನ್ನು ಕಡಕ್ ಆಗಿಬಿಟ್ಟಿತ್ತು ರೀ ಸೆಂಟ್ರ್ನಾಗ. ನೋಡಿರಿ ಯಾವ ಥರ ಪೀಸಸ್ ಬೀಳಾಕತ್ತಿದ್ದು. ಎಷ್ಟು ನಾನು ಈ ಮುಟ್ಟಿಗೆ ಮಾಡೋಕೆ ಹೋದ್ರೂ ಒಂದೊಂದು ಪೀಸ್ ಸಣ್ಣ ಬೀಳಾಕತ್ತಿದ್ದು. ಬಟ್ ಏನು ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಗುಂಡ್ಕೊಲ್ ತೊಗೊಂಡು ಯಾರ್ದ ನೋಡಿದ್ದೆ ರೀ ವಿಡಿಯೋದಾಗ. ನನಗೂ ಗೊತ್ತಿಲ್ಲ, ಕಾಪಿ ಮಾಡೀನಿ ನಾನು. ಈ ರೊಟ್ಟಿ ಮುಟ್ಟಿಗೆ ಮಾಡುವಾಗ ಗುಂಡ್ಕೊಲ್ ತೊಗೊಂಡು ಚಲೋತ್ನಂಗೆ ರೊಟ್ಟಿನ ಜಜ್ಜಿ ನಿಮ್ಗೆ ಬಹುಶಃ ನಗುನು ಬರ್ಬೋದು, ಏನಾರ ಅನ್ನಿಸ್ಬೋದು. ಈಗ ನೋಡಿರಿ ಎರಡು ಕೈಲೇ ಇದನ್ನು ರೊಟ್ಟಿ ಮುಟ್ಟಿಗೆನ ಈ ಥರ ಈಗ ಮಾಡ್ಕೊಳಕತ್ತೀನಿ. ಕೈ ನೋಡ್ರಿ ಎಷ್ಟು ಕೆಂಪಗಾಗಿದಾವೆ ನೋಡಿದ್ರೆ.
ಎಷ್ಟು ಖಾರಪುಡಿ ಹಾಕ್ಯಾಳಪ್ಪ ಅನ್ಬೇಕ್ರಿ ಆ ಥರ ಕೆಂಪಗಾಗಿದ್ದಾವೆ ಕೈ. ಸೊ ಈ ಥರ ನಾವು ರೊಟ್ಟಿ ಮುಟ್ಗಿನ ಈ ಥರ ಕಟ್ಬೇಕ್ರಿ ಅದನ್ನ. ಯಾವಾಗಲೂ ಮೆತ್ತಂದಿರ್ಬೇಕು ರೀ ರೊಟ್ಟಿ ನಾವು ಮಾಡೋವಾಗ. ಸ್ವಲ್ಪ ನನ್ನ ರೊಟ್ಟಿನ ಖಡಕ್ ಆಗಿಬಿಟ್ಟೈತೆ ರೀ ನೋಡ್ರಿ. ನಾ ಪೀಸಸ್ ಎಲ್ಲ ಹಾಕ್ಕೊಳಕತ್ತೀನಿ, ಬಟ್ ಅವು ಬೀಳಾಕತ್ತಿದ್ದು, ಏನು ಮಾಡೋಕ್ಕಾಗಲಿಲ್ಲ. ಸೊ ಸೈಡ್ನಾಗ ಒಂಚೂರು ಅದನ್ನ ಬೀಳಾಕತ್ತಿದ್ದು ಎಲ್ಲ ನಾನು ಒಂದು ಪ್ಲೇಟ್ನಾಗ ತೊಗೊಂಡ್ಬಿಟ್ಟೆ ಫ್ರೆಂಡ್ಸ. ಯಾಕಂದ್ರೆ ಅದನ್ನ ಕುಂತ್ರ ಚಲೋ ರೀ, ಇಲ್ಲಿಗ ತಲೆ ಕೆಡಿಸ್ಬಿಡ್ತೈತೆ ರೀ ನಾನು ವೀಡಿಯೋ ಮಾಡೋವಾಗ. ಅದ್ರ ಸಂಬಂಧ ಸೈಡಾಗಿ ಒಂದೊಂದು ತೊಗೊಂಡು ಇದು ಮಾಡಿದೆ ರೀ ನಾನು. ಫೈನಲ್ ಆಗಿ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಈಗ ಒಂದು ಸೈಡ್ ಹೋಗಿ ಒಂದು ಪ್ಲೇಟ್ನಾಗ ತೊಗೊಂಡು ಬರಾಕಂತಂದು ಹೋದರೆ ಅಲ್ಲೇ ಹೋಗ್ಬಿಟ್ಟೆ, ಜಲ್ದಿನ ಬರಲಿಲ್ಲ ರೀ. ನಿಮಗೆ ಖಾಲಿ ಗ್ಯಾಸಿನ ಕಟ್ಟಿ ನೋಡಿ ಅಷ್ಟು ಬೇಸರ ಆಗಿರ್ಬೇಕು ಬಹುಶಃ. ನೋಡಿರಿ ವಾಪಸ್ ಮತ್ತು ಬಂದ ಕೂಡಲೇನ ಹಂಗೆ ರೊಟ್ಟಿ ಮುಟ್ಗಿನ ಕಟ್ಟಕ್ಕೆ ಶುರು ಮಾಡಿದೆ. ಸೊ ನೋಡಿರಿ ಫ್ರೆಂಡ್ಸ, ಎಷ್ಟು ಮಸ್ತಾಗೈತಿ ರೌಂಡಾಗಿ. ಈ ಥರ ನೀವು ಉತ್ತರ ಕರ್ನಾಟಕದ ರೊಟ್ಟಿ ಮುಟ್ಗಿ ಮಾಡಬೇಕಪ್ಪ ಅಂದ್ರೆ ಸೊ ಮಾಡ್ಕೊಂಡು ತಿನ್ನಿರಿ. ದಿನ ರೊಟ್ಟಿ ಮಾಡ್ತಿರಲ್ರಿ, ಸೊ ಲಾಸ್ಟಿಗೆ ಇದೊಂದು ಮಾಡ್ಕೊಂಡು ತಿಂದರೆ ಎಷ್ಟೋ ಖುಷಿ ಅನ್ನಿಸ್ತೈತಿ. ಆಮೇಲೆ ಎಷ್ಟು ಬಾಯಾಗ ರುಚಿನೂ ಬರ್ತೈತಪ್ಪ ಅಂದ್ರೆ ಅನಾಹುತ ರುಚಿನ ರೀ. ಬಹುಶಃ ನಾನು ಹೇಳಬೇಕಪ್ಪ ಅಂದ್ರೆ ನನ್ನ ಕೈಯೆಲ್ಲ ಸ್ವಲ್ಪ ಕೆಪ್ಪೋಗಿದ್ದು ಆಗಿದ್ದು ರೀ, ಏನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಕೈ ತೊಗೊಂಡು ನಾನು ನಿಮಗೆ ಇದು ಕೂಡ ಕೈಯಾಗೆ ಇದು ಮಾಡ್ಕೊಂಡು ತೋರಿಸಿದ್ದೀನಿ ನೋಡಿ. ಫೈನಲ್ ಆಗಿ ನೋಡಿರಿ ಫ್ರೆಂಡ್ಸ, ಫೈನಲ್ ಆಗಿ ನಮ್ದು ರೊಟ್ಟಿ ಮುಟ್ಗಿ ಹೆಂಗಾಗಿತ್ತು ನೋಡಿರಿ. ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಫ್ರೆಂಡ್ಸ. ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.